ಮೇಕೆದಾಟು ಯೋಜನೆಗೆ ತಮಿಳುನಾಡು ವಿರೋಧ ವ್ಯಕ್ತಪಡಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಂಸತ್ ಭವನದ ಎದುರು ಇವತ್ತು ರಾಜ್ಯದ ಸಂಸದರಿಂದ ಧರಣಿ ನಡೆಸುವಂತ ಕೆಲಸ ಆಗುತ್ತೆ. ಪ್ರಮುಖವಾಗಿ ಇವತ್ತು ಸಂಸದರು ಪಕ್ಷಾತೀತವಾಗಿ ಪ್ರತಿಭಟನೆಯನ್ನು ನಡೆಸ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸದಾನಂದ ಗೌಡ ಹಾಗೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಬಹುಶಃ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಅದು ಬಹುಶಃ ಡಿ.ಕೆ. ಸುರೇಶ್ ಅವರು ಎಲ್ಲ ಕೂಡ ಭಾಗಿಯಾಗ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಮತ್ತೊಂದು ಕಡೆ ತಮಿಳುನಾಡು ಸಂಸದರು ಕೂಡ ಧರಣಿಯನ್ನ ನಡೆಸ್ತಾ ಇದ್ದಾರಂತೆ. ತಮಿಳುನಾಡು ಸಂಸದರಿಂದ ಪಾರ್ಲಿಮೆಂಟ್ನ ಒಳಗೆ ಇವತ್ತು ಪ್ರತಿಭಟನೆಯನ್ನ ನಡೆಸಲಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಬಹುಶಃ ಇವತ್ತು ಮೇಕೆದಾಟು ವಿಚಾರ ಸಂಸತ್ನಲ್ಲಿ ಬಹಳ ಚರ್ಚೆಗೆ ಬರ್ಬೋದು ಇವತ್ತು. ಅಂದ್ರೆ ಈ ವಿಚಾರ ಚರ್ಚೆಗೆ ಬರೋದಕ್ಕೆ ಕಾರಣ ಅಂತಂದ್ರೆ ರಾಜ್ಯದ ನಾಯಕರು, ತಮಿಳುನಾಡಿನ ಸಂಸದರು ಇವತ್ತು ಪ್ರತ್ಯೇಕವಾಗಿ ಪ್ರತಿಭಟನೆಯನ್ನ ನಡೆಸಲಿದ್ದಾರೆ. ಅದರಲ್ಲೂ ಕೂಡ ಈ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಪ್ರಾಥಮಿಕ ವರದಿಯನ್ನ ಒಪ್ಪಿ ಪೂರಕ ವರದಿ ಅಥವಾ ಸಂಪೂರ್ಣವಾದಂತಹ ಸಮಗ್ರ ವರದಿಯನ್ನ ಸಿದ್ಧಪಡಿಸುವಂತೆ ಜಲಸಂಪನ್ಮೂಲ ಇಲಾಖೆ, ಕೇಂದ್ರ ಜಲಸಂಪನ್ಮೂಲ ಇಲಾಖೆ ಸೂಚನೆ ಕೊಟ್ಟಂತ ದಿನದಿಂದನೂ ಕೂಡ ತಮಿಳುನಾಡು ಈ ವಿಚಾರವಾಗಿ ಖ್ಯಾತೆ ತೆಗಿತಾ ಇದೆ. ಹರೀಶ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಹರೀಶ್, ಬಹುಶಃ ಒಂದ್ ಕಡೆ ಇವತ್ತು ಮುಖ್ಯಮಂತ್ರಿಗಳು ಪ್ರಧಾನಿ ಮೋದಿ ಅವರನ್ನ ಭೇಟಿ ಆಗ್ತಾ ಇದ್ದಾರೆ, ಇದೇ ವಿಚಾರವಾಗಿ ಚರ್ಚೆ ನಡೆಸಬಹುದು. ಮತ್ತೊಂದು ಕಡೆ ಸಂಸದರು ಇವತ್ತು ಪ್ರತಿಭಟನೆ ನಡೆಸೋದ್ರ ಮುಖಾಂತರವಾಗಿ ಅಥವಾ ನಮ್ಮ ರಾಜ್ಯ ನಾಯಕರು ಅಲ್ಲಿ ಪ್ರತಿಭಟನೆ ನಡೆಸೋ ಮುಖಾಂತರವಾಗಿ ಹೇಗೆ ಒಂದು ಒತ್ತಡ ಹಾಕುವಂತ ಪ್ರಯತ್ನ ಇವತ್ತು ಆಗುತ್ತೆ ಅಂತ ಹೇಳಿ ಹರೀಶ್? ಮಾಲ್ತೇಶ್, ಮೇಕೆದಾಟು ಜಲಾಶಯಕ್ಕೆ ತಮಿಳುನಾಡು ಪದೇ ಪದೇ ತೊಂದರೆಯನ್ನ ಕೊಡ್ತಿದೆ. ಯಾವಾಗ ಕೇಂದ್ರ ಜಲ ಆಯೋಗ ರಾಜ್ಯಕ್ಕೆ ಸಮಗ್ರ ವರದಿಯನ್ನ ಅಂದ್ರೆ ಡಿಪಿಆರ್ ನ ತರಿಸ್ಕೊಳ್ಳಿಕ್ಕೆ ಒಂದು ಸೂಚನೆಯನ್ನ ಕೊಡ್ತು, ಆಗಿಂದಲೂ ಕೂಡ ತಮಿಳುನಾಡು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಸಂಸತ್ ಸೆಷನ್ ಆರಂಭ ಆಗಿದಿಂದಲೂ ಕೂಡ ತಮಿಳುನಾಡು ಸಂಸದರು ಸದನದ ಹೊರಗೆ ಮತ್ತು ಒಳಗಡೆ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಸದನ ಸರಿಯಾಗಿ ನಡೆಯೋದಕ್ಕೆ ಅವರು ಅವಕಾಶವನ್ನ ಮಾಡಿಕೊಡ್ತಿಲ್ಲ. ಅಂದ್ರೆ ಸೆಷನ್ ಆರಂಭ ಆಗಿದ್ದ ದಿವಸದಿಂದಲೂ ಕೂಡ ತಮಿಳುನಾಡು ಸಂಸದರು ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದಾರೆ. ಇಲ್ಲಿ ಮುಖ್ಯವಾಗಿ ಕಳೆದ ವಾರವಷ್ಟೇ ರಾಜ್ಯದ ಸಂಸದರೆಲ್ಲರೂ ಕೂಡ ಡಿ.ವಿ. ಸದಾನಂದ ಗೌಡ ಅವರ ಮನೆಯಲ್ಲಿ ಸಭೆ ಸೇರಿದ್ರು. ನಾವು ಪ್ರತಿಯಾಗಿ ತಮಿಳುನಾಡು ಸಂಸದರಿಗೆ ಪ್ರತಿಯಾಗಿ ನಾವು ಹೇಗೆ ಹೋರಾಟವನ್ನ ಮಾಡಬಹುದು ಸಂಸತ್ನ ಹೊರಗೆ ಮತ್ತು ಒಳಗೆ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಯನ್ನ ಕೂಡ ನಡೆಸಿದ್ರು. ಇವತ್ತು ಪ್ರತಿಭಟನೆ ಮಾಡಲು ಕೂಡ ಅವತ್ತು ನಿರ್ಧಾರವನ್ನ ಮಾಡಿದ್ರು. ಹಾಗಾಗಿ ಇವತ್ತು ಸಂಸತ್ನ ಹೊರಗೆ ಗಾಂಧಿ ಪ್ರತಿಮೆ ಬಳಿ ರಾಜ್ಯದ ಸಂಸದರು ಪ್ರತಿಭಟನೆಯನ್ನು ನಡೆಸಲಿದ್ದಾರೆ. ಇಲ್ಲಿ ಎಲ್ಲಾ ಪಕ್ಷದ ಸಂಸದರು ಕೂಡ ಇವತ್ತಿನ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಮುಖ್ಯವಾಗಿ ಇವತ್ತು 11 ಗಂಟೆಗೆ ಸರಿಯಾಗಿ ಸಂಸತ್ನ ಹೊರಗೆ ಪ್ರತಿಭಟನೆಯನ್ನ ಮಾಡ್ತಾರೆ. ರಾಜ್ಯದ ಎಲ್ಲಾ ಸಂಸದರು, ಎಲ್ಲಾ ಪಕ್ಷದ ಸಂಸದರು, ರಾಜ್ಯಸಭಾ ಸದಸ್ಯರುಗಳು ಕೂಡ ಇವತ್ತಿನ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಮುಖ್ಯವಾಗಿ ಒಂದು ಸಂದೇಶ ಹೋಗ್ಬೇಕು ಅಂದ್ರೆ ಕರ್ನಾಟಕ ಇದುವರೆಗೂ ಹೇಳ್ತಿತ್ತು ಇಲ್ಲಿ ತಮಿಳುನಾಡಿಗೆ ಯಾವುದೇ ರೀತಿಯಾದ ಈ ಯೋಜನೆಯಿಂದ ತೊಂದರೆ ಇಲ್ಲ, ಕರ್ನಾಟಕಕ್ಕೂ ಲಾಭ ಆಗುತ್ತೆ ಹಾಗೂ ತಮಿಳುನಾಡಿಗೂ ಕೂಡ ಲಾಭ ಆಗುತ್ತೆ. ಹಾಗಾಗಿ ಇದು ತಮಿಳುನಾಡು ಕೇವಲ ರಾಜಕೀಯ ಕಾರಣಗಳಿಗೋಸ್ಕರ ವಿರೋಧವನ್ನ ಮಾಡ್ತಿದೆ. ವಾರ್ಷಿಕವಾಗಿ ಅವರಿಗೆ ಬಿಡಬೇಕಾದಂತ ನೀರನ್ನ ನಾವು ಯಾವುದೇ ಕಾರಣಕ್ಕೂ ತಡೆ ಹಿಡಿಯೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಿರ್ವಹಣಾ ಪ್ರಾಧಿಕಾರ ಅವು ಎಲ್ಲವನ್ನ ನೋಡ್ಕೊಳ್ಳುತ್ತೆ. ಆದ್ರೆ ತಮಿಳುನಾಡು ರಾಜಕೀಯ ಕಾರಣಗಳಿಗೋಸ್ಕರ ಇಂತಹ ಪ್ರತಿಭಟನೆಯನ್ನ ಮಾಡ್ತಿದೆ ಅನ್ನುವಂಥದ್ದನ್ನ ಆರೋಪವನ್ನ ಕರ್ನಾಟಕ ಮಾಡಿದೆ. ಹಾಗಾಗಿ ರಾಜ್ಯದ ಸಂಸದರು ಕೂಡ ಪ್ರಧಾನಮಂತ್ರಿ ಅವರು ಮಧ್ಯಪ್ರವೇಶವನ್ನ ಮಾಡಬೇಕು, ಮತ್ತೆ ತಮಿಳುನಾಡು ಹಾಗೂ ರಾಜ್ಯದ ಸಿಎಂಗಳ ಸಭೆಯನ್ನ ಕರೆಯಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಹಿಂದೆನೆ ಒತ್ತಾಯವನ್ನ ಮಾಡಿದ್ರು. ಇವತ್ತು ಕೂಡ ಸಿಎಂ ಕುಮಾರಸ್ವಾಮಿ ಅವರು ಪ್ರಧಾನಮಂತ್ರಿ ಅವರನ್ನ ಭೇಟಿಯಾಗಿ ಇದೇ ವಿಚಾರವಾಗಿ ಚರ್ಚೆಯನ್ನ ನಡೆಸ್ತಾರೆ. ತಮಿಳುನಾಡು ಸಿಎಂ ಹಾಗೂ ನಮ್ಮನ್ನು ಕೂಡ ಸಭೆಗೆ ಕರೆಯಿರಿ, ನಾವು ಏನು ಆ ಯೋಜನೆಗೆ ಲಾಭ ಇದೆ ಅನ್ನುವಂಥದ್ರ ಬಗ್ಗೆ ಕೂತು ಚರ್ಚೆ ಮಾಡುವ ಅನ್ನುವಂತ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಇವತ್ತು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಹಾಗೆ ನಿತಿನ್ ಗಡ್ಕರಿ ಅವರಿಗೂ ಕೂಡ ನಿನ್ನೆ ಸಂಜೆ ಭೇಟಿಯಾಗಿ ಅವರಿಗೂ ಕೂಡ ಇದೇ ರೀತಿಯಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಮಾಲ್ತೇಶ್, ಓಕೆ, ಥ್ಯಾಂಕ್ ಯು ಹರೀಶ್.